ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಒಂದು ವೀಡಿಯೋನೂ ಮಾಡಿಲ್ಲ. ಸೊ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಏನಿಲ್ಲ, ನಮ್ಮ ಮನೆಯಲ್ಲಿ ಹೊಸ ಮನೆ ಮಾಡ್ತಿದ್ದೀವಿ ಮೇಲ್ಗಡೆ. ಸೊ ಅದ್ರದ್ದು ಬಾಲ್ಕನಿನ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡಿದೆ. ಆಲ್ರೆಡಿ ನಾನು ಪಾಟ್ಗಳಿಗೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಮುಂದ್ಗಡೆ ಅಲ್ಲಿ ಕಾಣ್ತಿರೋ ಬಾಲ್ಕನಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ಕೊತ ಸುಮ್ಮನೆ ಹಂಗೆ ನಾರ್ಮಲಾಗಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟ್ ವೀಡಿಯೋ ಅಲ್ವಾ, ಸೊ ನರ್ವಸ್ ಏನು ಮಾಡಬೇಕು ಅಂತ. ಅದು ಮೇಲ್ಗಡೆ ಇರೋದು ಪಾಟು, ಅದನ್ನೆಲ್ಲ ಒಂದಾಗಿ ತೊಗೊಂಡು ಬರ್ತಾಯಿದ್ದೀನಿ. ಬರೋ ತನಕ ತುಂಬ ಅಂದರೆ ತುಂಬ ಟಯರ್ಡ್ ಆಗುತ್ತೆ. ಯಾಕಂತಂದರೆ ಮೇಲ್ಗಡೆ ಇಂದ ತರೋದು ತುಂಬ ಈಸಿ ಅಲ್ಲ. ಅದಕ್ಕೆ ಹೇಳೋದು ಗಂಡು ಮಕ್ಕಳೇ ಸ್ಟ್ರಾಂಗ್ ಅಂತ. ಸೊ ಎಲ್ಲ ತೊಗೊಬಂದು ನೀಟಾಗಿ ಜೋಡಿಸ್ಕೊಂಡೆ. ಆಮೇಲೆ ತುಂಬ ಸುಸ್ತಾಗ್ತಿತ್ತು ಅಂತೇಳಿ ಸ್ವಲ್ಪ ರಿಲ್ಯಾಕ್ಸೇಷನ್ ತಗೋತಾ ಇದ್ದೀನಿ. ರಿಲ್ಯಾಕ್ಸೇಷನ್ ಮಾಡೋದು ತುಂಬ ಈಸಿ. ಆಮೇಲೆ ಮತ್ತೆ ಕೆಲಸ ಇತ್ತು ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದೆ. ನಾನು ತಂದಿರೋ ಗಿಡಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ. ತುಂಬ ಖುಷಿಯಾಗುತ್ತೆ ಅದನ್ನು ನೋಡುವಾಗ. ಆಮೇಲೆ ನಾನು ಮೇಲ್ಗಡೆ ಹ್ಯಾಂಗ್ ಮಾಡೋ ಪಾಟ್ಗಳು ಕೂಡ ತಗೊಬಂದಿದ್ದೆ. ಸೊ ಅದನ್ನು ಸ್ವಲ್ಪ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಮೊದಲಿಂದ ಹ್ಯಾಂಗ್ ಮಾಡಿರಲಿಲ್ಲ, ಅದು ಗ್ರೋತ್ ಆಗಲಿ ಅಂತ ಹೇಳಿ ಸ್ವಲ್ಪ ದಿನ ಬಿಟ್ಟಿದ್ದೆ. ಅದು ಗ್ರೋತ್ ಆದಮೇಲೆ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಆ ಮನಿ ಪ್ಲ್ಯಾಂಟ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನೇನು ಅದಕ್ಕೆ ಜಾಸ್ತಿ ಇನ್ವೆಸ್ಟೆಂಟ್ ಮಾಡಿಲ್ಲ. ಒಂದು ಗ್ರೋತ್ ಆಗ್ತಿದ್ದಂಗೆ ಅದನ್ನು ತೆಗೆದು ಇನ್ನೊಂದು ಪಾಟ್ಗೆ ಶಿಫ್ಟ್ ಮಾಡ್ತಾ ಹೋದೆ. ಸೊ ಅದು ನೀಟಾಗಿ ಗ್ರೋತ್ ಆಗ್ತಾ ಬಂತು. ಹಂಗೇನೆ ಸನ್ಸೆಟ್ ಆಗ್ತಿತ್ತು. ಆ ವ್ಯೂ ಅಂತೂ ಸೂಪರಾಗಿತ್ತು. ನಿಜ ಸ್ವರ್ಗ ಅನಿಸ್ಬೋದು ಅಷ್ಟು. ಆ ಈವ್ನಿಂಗಲ್ಲಿ ಆ ಕ್ಲೈಮೇಟಲ್ಲಿ ಸೂಪರ್. ಹಾಗೆ ಒಂದು ಸ್ವಲ್ಪ ನಮ್ಮ ಕೆಳಗಡೆ ಬಾಲ್ಕನಿದು ಒಂದು ವ್ಯೂ ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು ಸನ್ಸೆಟ್ಟು. ಮತ್ತು ಹಾಗೆ ಮೇಲ್ಗಡೆನೂ ಹೋದೆ. ಮೇಲ್ಗಡೆ ನಾನು ಇನ್ನೂ ತುಂಬ ಗಾರ್ಡನಿಂಗ್ ಮಾಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಗ್ರೋತ್ ಮಾಡ್ತಾಯಿದ್ದೀನಿ. ತುಂಬ ಪ್ಲ್ಯಾಂಟ್ಸ್ಗಳನ್ನ ತೊಗೊಬಂದು ಗ್ರೋತ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹಿಂದೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇವಾಗಂತೂ ತುಂಬ ಲೇಔಟ್ಗಳಾಗ್ತಿದೆ, ತುಂಬ ಚೆನ್ನಾಗಿದೆ. ರೋಡೆಲ್ಲ ಮಾಡ್ತಾಯಿದ್ರು. ಸೊ ನಿಂತ್ಕೊಂಡು ನೋಡಿಬಿಟ್ಟು ಕೆಳಗಡೆ ಬಂದೆ. ಮತ್ತು ಆ ಪಾಟ್ಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಫಸ್ಟ್ ವೀಡಿಯೋ ಅಲ್ವಾ, ಸೊ ಹೆಂಗೆಂಗೋ ಬಂದುಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಐ ಹೋಪ್ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ. ತುಂಬ ಸ್ವಲ್ಪ ಕಷ್ಟ ಆಯಿತು ಜೋಡ್ಸೋಕ್ಕೆ ಎಲ್ಲ. ಅಂದರೆ ಮೇಲಿಂದ ತೊಗೊಬಂದು ಸಡನ್ನಾಗಿ ಅದು ತುಂಬ ಪಾಟ್ ಫಿಲ್ ಆಗಿತ್ತು ಮಣ್ಣೆಲ್ಲ. ಹಂಗೆಲ್ಲ ನೀಟಾಗಿ ಡೆಕೋರೇಷನ್ ಮಾಡಿದೆ ಒಂದಾಗಿ. ಮತ್ತು ನಾನೊಂದು ಸ್ಮಾಲ್ ಕೃಷ್ಣನೂ ತೊಗೊಬಂದಿದ್ದೀನಿ. ಅದನ್ನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಅದು ಮೇಲ್ಗಡೆ ಹ್ಯಾಂಗ್ ಮಾಡೋ ಪಾರ್ಟು ನೀಟಾಗಿ ಕೂತಿರಲಿಲ್ಲ. ಸೊ ಹಂಗಾಗಿ ಮತ್ತೆ ಅದನ್ನು ಸರಿ ಮಾಡಿದೆ. ಮಳೆ ಬಂದಾಗ ಇದರಿಂದ ನೀರು ಬರೋದು ಇದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈ ಥರ ನನಗೆ ಗಾರ್ಡನಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ನಿಮಗೂ ಗಾರ್ಡನಿಂಗ್ ಮಾಡೋದು ಇಷ್ಟನಾ? ಕಮೆಂಟ್ ಮಾಡಿ ಪ್ಲೀಸ್. ಆಮೇಲೆ ಯಾವ ಥರ ಪ್ಲ್ಯಾಂಟ್ಸ್ಗಳನ್ನ ಗ್ರೋತ್ ಮಾಡ್ಕೋಬೋದು, ಅದಕ್ಕೇನಾದರೂ ಟಿಪ್ಸ್ ಇದ್ದರೆ ಕೊಡಿ ನನಗೆ. ಇದು ನನ್ನ ಸ್ಮಾಲ್ ಹೌಸ್. ಸುಮಂಗಳ. ಸು ಅಂದರೆ ಅಪ್ಪನ ಹೆಸರು, ಮಂಗಳ ಅಂದರೆ ಅಮ್ಮನ ಹೆಸರು. ಇದೇ ನಾನು ಹೇಳಿದ ಕೃಷ್ಣ. ಚೆನ್ನಾಗಿದೆಯಾ? ಮತ್ತು ಲಾಸ್ಟ್ ವ್ಯೂ ಈ ಥರ ಬಂದಿದೆ ನೋಡಿ ನನ್ನ ವೀಡಿಯೋ. ಎಷ್ಟು ನೀಟಾಗಿ ಡೆಕೋರೇಟ್ ಆಗಿದೆ ಅಂತ. ಇದು ನೋಡೋರಿಗೆ ಏನಪ್ಪ ಇದು ಅನಿಸ್ಬೋದು, ಬಟ್ ನನಗೆ ತುಂಬ ಕಷ್ಟ ಆಯಿತು ಮಾಡಲಿಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ಲವ್ ಯು.